ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂತು ನೋಡಿ. ಹೌದು ಸ್ನೇಹಿತರೆ, ನಾಳೆ ಬೆಳಿಗ್ಗೆ ಅಂದ್ರೆ ಡಿಸೆಂಬರ್ 2 10:30ಕ್ಕೆ ನಾಳೆ ಬೆಳಿಗ್ಗೆ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 4,000 ಹಣ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ನಿನ್ನೆ ತಾನೇ ಹೇಳಿದ್ದೆ 2 ಕಂತುಗಳ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ. ಸೊ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ 4,000 ಹಣ ಒಟ್ಟಿಗೆ ಗೃಹಲಕ್ಷ್ಮಿಯರ ಖಾತೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ, ಬಡ ಜನರಿಗೆ ಬಹಳಷ್ಟು ಅನುಕೂಲ ಮಾಡಿ ಕೊಡ್ತಾ ಇದೆ ಅನ್ನೋ ಒಂದು ಮಾಹಿತಿ ನಿಮಗೆ ಗೊತ್ತಿದೆ. ಯಾಕಂದ್ರೆ ಈಗ 15ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ರು ಕಾಯ್ತಾ ಇದ್ರು. 2,000 ಹಣ ಬಂದ್ರೆ ಸಾಕಪ್ಪ, ಬಡವರಿಗೆ ಎಷ್ಟೇ ಹೆಲ್ಪ್ ಆಗುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಅಷ್ಟರಲ್ಲೇ ಈಗ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದೆ. ಹಾಗಾದ್ರೆ ನಾಳೆ ಅಂದ್ರೆ 10:30ಕ್ಕೆ ಯಾರೆಲ್ಲ 4,000 ಹಣ ಪಡಿತಾ ಇದ್ದಾರೆ, ಎಷ್ಟು ಮಂದಿಗಳಿಗೆ ಬರ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೆ. ಯಾಕಂದ್ರೆ ಬಡವರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ. ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಹೆಲ್ಪ್ ಮಾಡ್ಲಿ ಅಂತ ನಾವೆಲ್ಲ ಕೇಳ್ಕೊಳ್ತೀವಿ. ಯಾಕಂದ್ರೆ ಈಗ 2,000 ಅನ್ನೋದು ಬಹಳ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಬಡವರಿಗೆ. ಯಾಕಂದ್ರೆ ಈಗ 4,000 ಹಣ ಒಟ್ಟಿಗೆ ಬಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಬಡವರಿಗೆ. ಸೊ ಅದಕ್ಕಾಗಿ ಈಗ ಪ್ರತಿಯೊಬ್ರು ಕಾಯ್ತಾ ಇರೋದು 15ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ. ಯಾಕಂದ್ರೆ 14ನೇ ಕಂತಿನ ಹಣ ಪಡೆದಂತವ್ರು 15ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಡಿಲೇ ಆದ್ರೂ ಕೂಡ ಚಿಂತೆ ಇಲ್ಲ. ಈಗ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಲ್ಲಿ 15ನೇ ಕಂತಿನ ಹಣದ ಜೊತೆಗೆ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡಿದೆ. ಒಟ್ಟಾರೆಯಾಗಿ ನಿಮಗೆ 4,000 ಹಣ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಒಂದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ನಾಳೆ ಬೆಳಿಗ್ಗೆ 10:30ಕ್ಕೆ ಜಮಾ ಆಗುತ್ತಂತ. ಸೊ ಇದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೊಂದು ಬಹಳ ಮುಖ್ಯವಾದಂತಹ ಅಪ್ಡೇಟ್ ಇದೆ. ಅದನ್ನ ತಿಳಿಸ್ಕೊಟ್ಟ ನಂತರ ಇನ್ನೊಂದು ಏನು 4,000 ರೂಪಾಯಿ ಹಣ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇಲ್ಲಿ ಸ್ನೇಹಿತರೆ, ಕೆಲವರು ಬಹಳಷ್ಟು ಮಂದಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, 12 ಮತ್ತೆ 13ನೇ ಕಂತಿನ ಹಣ ಬಂದಿಲ್ಲ ಸರ್, ಮತ್ತೆ ಅದ್ರ ಜೊತೆಗೆ 14ನೇ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇದಕ್ಕ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಉತ್ತರ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ನಿಮ್ಮ ಹತ್ತಿರದ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ CDPO ಅಧಿಕಾರಿಗಳಿರ್ತಾರಂತೆ. ಸೊ ಅವ್ರನ್ನ ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಕಾಪಿ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರಲ್ಲ, ಅದರ ಒಂದು ಕಾಪಿ, ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಎನ್ಕ್ವೈರಿ ಮಾಡ್ಬೇಕು. ಯಾಕೆ ಬಂದಿಲ್ಲ, ಮತ್ತೆ ಏನ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರಿಗೆ ಹಣ ಬಂದಿಲ್ಲ ಅಂತ ಕೆಲಸವನ್ನ ಕೂಡಲೇ ನೀವು ಮಾಡಿಕೊಳ್ಬೇಕಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ. ಸೊ ಇಲ್ಲಿ ಮೇನ್ ಟಾಪಿಕ್ ಗೆ ಬರೋಣ. ಈಗ 4,000 ಹಣ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ, ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಈಗಾಗಲೇ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅಂದ್ರೆ ಇಲ್ಲಿ ನಿಮಗೆ ಬಂದಿಲ್ಲ ಇನ್ನ, ಈಗ ಆರ್ಥಿಕ ಇಲಾಖೆಯಿಂದ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ನಾಳೆ ಬೆಳಿಗ್ಗೆ 10:30ಕ್ಕೆ ಜಮಾ ಆಗುತ್ತೆ. ಅಂದ್ರೆ 2,000 ರೂಪಾಯಿ ಹಣ 15ನೇ ಕಂತಿನ ಹಣ ಬರೋದಂತೂ 100% ಪಕ್ಕಾ ಆಗಿದೆ. ಸೊ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ನಾಳೆ ಬೆಳಿಗ್ಗೆ ಜಮಾ ಆಗುತ್ತೆ. ಸೊ 16ನೇ ಕಂತಿನ ಹಣ ಮತ್ತೆ ಅದನ್ನು ಕೂಡ ಬಿಡುಗಡೆ ಮಾಡ್ತಾರಲ್ಲ, ಒಟ್ಟಿಗೆ 4,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿ ಒಂದು 3 ದಿನಗಳಲ್ಲಿ 16ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಮಾಡ್ತಾ ಇದಾರಂತೆ. ಹೌದು ಸ್ನೇಹಿತರೆ, ಈ ಬಾರಿ 16ನೇ ಕಂತಿನ ಹಣ ಕೂಡ ಸ್ವಲ್ಪ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಪ್ಲಾನ್ ಮಾಡಿ ಚುನಾವಣೆ ಆ ಒಂದು ಪ್ಲಾನ್ ಅನ್ನ ಇಟ್ಕೊಂಡು ಜಲ್ದಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ. ಸೊ ಅಂದ್ರೆ 2-3 ದಿನಗಳಲ್ಲಿ ಅದು ಕೂಡ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಾಳೆ ಯಾರಿಗೆ 15ನೇ ಕಂತಿನ ಹಣ ಬರುತ್ತೆ, ಸೊ ಅಂತವರಿಗೆ ಮತ್ತೆ ಒಂದ್ 2-3 ದಿನಗಳಲ್ಲಿ 16ನೇ ಕಂತಿನ ಹಣ ಬರುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ನಾಳೆ ಯಾರಿಗೆ ಹಣ ಬರಲ್ಲ ಅವ್ರಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಅಂದ್ರೆ 15ನೇ ಕಂತಿನ ಹಣ ಪ್ಲಸ್ 16ನೇ ಕಂತಿನ ಹಣ 2,000 ರೂಪಾಯಿ ಒಟ್ಟಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ. ಒಂದು ವೇಳೆ ನಿಮಗೆ ಯಾರಿಗೆ ಹಣ ಬಂದಿಲ್ಲ ನಾಳೆ ಅಂತ ನೀವು ಬೇಜಾರಾಗೋಗ್ಬೇಡಿ, ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ನಾಳೆ ವೇಟ್ ಮಾಡೋಣ, 10:30ಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಗೆ ಬಂದಿರುವಂತ ಮಾಹಿತಿ ಪ್ರಕಾರ. ಸೊ ಯಾರ್ಯಾರಿಗೆ 15ನೇ ಕಂತಿನ ಹಣ ಬರುತ್ತೆ, ಯಾರ್ಯಾರು ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ.